ಆತ ಬಡ್ಡಿ ಬಕಾಸುರ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಕೋಟಿ ಕೋಟಿ ಲೆಕ್ಕದಲ್ಲಿ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದ. ಬಡ ಜನರ ರಕ್ತವನ್ನ ಹೀರಿ ಕುಬೇರನಾಗಿದ್ದ. ಆದ್ರೆ ಅದೇನು ಗ್ರಹಚಾರ ಕಾದಿತ್ತೋ ಏನೋ, ಪಾಪ ಜಾಲಿ ಜಾಲಿ ಅಂತಿದ್ದವನು ಇಂದು ಖಾಕಿ ಬಲೆಗೆ ಬಿದ್ದು ವಿಲವಿಲ ಅಂತಿದ್ದಾನೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಖಾಕಿ ಬಲೆಗೆ ಬಿದ್ದ ಬಡ್ಡಿ ಬಕಾಸುರರು, ಕಂತೆ ಕಂತೆ ನೋಟು, ಚಿನ್ನ ಬೆಳ್ಳಿ ಜಪ್ತಿ. ಅಬ್ಬಬ್ಬ, ದುಡ್ಡು ದುಡ್ಡು ದುಡ್ಡು. ಕಂತೆ ಕಂತೆ ನೋಟನ್ನ ನೋಡಿ ಪೊಲೀಸರು ದಂಗಾಗಿದ್ದಾರೆ. ಎಣಿಸಿ ಎಣಿಸಿ ಸುಸ್ತಾಗಿ ಹೋಗಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗದ ಬೆಟಗೇರಿಯ ಬಡ್ಡಿ ಬಕಾಸುರನ ಮನೆಯಲ್ಲಿ. ಹೊರಗೆ ಉಳುಕು, ಒಳಗೆ ಲಕಲಕ ಬೆಳಕು ಅನ್ನೋ ಹಾಗೆ ನೋಡೋಕೆ ಹಳೆಯ ಕಲ್ಲಿನ ಮನೆಯಾದ್ರೂ ಒಳಗೆ ಮಾತ್ರ ರಿಸರ್ವ್ ಬ್ಯಾಂಕ್ ಅನ್ನೇ ಮೀರಿಸುವಂತೆ ಅಪಾರ ಸಂಪತ್ತು ಅಡಗಿದೆ. ಈ ಫೋಟೋ ನೋಡಿ, ಕೈಗೆ ಕೊರಳಿಗೆ ಮಣ ಬಾರದ ಚಿನ್ನ ಹಾಕಿಕೊಂಡು ಪೋಸ್ ಕೊಡ್ತಿರೋ ಈತನ ಹೆಸರು ಯಲ್ಲಪ್ಪ ಮಿಸ್ಕಿನ್. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮ ಬಡ್ಡಿ ದಂಧೆಯ ದೊಡ್ಡ ಕುಳ. ಯಾವುದೇ ಲೈಸೆನ್ಸ್ ಇಲ್ಲದೆ ಕೋಟಿ ಕೋಟಿ ಹಣವನ್ನ ಸಾಲ ನೀಡ್ತಿದ್ದ. ಮರಳಿ ನೀಡದೇ ಇದ್ರೆ ಅವರ ಆಸ್ತಿ ಪಾಸ್ತಿಯನ್ನ ತನ್ನ ಹೆಸರಿಗೆ ಬರೆಸಿಕೊಂಡು ಕಿರುಕುಳ ಕೊಡ್ತಿದ್ದ. ರೌಡಿಗಳನ್ನ ಬಿಟ್ಟು ಆವಾಜ್ ಹಾಕಿಸ್ತಾ ಇದ್ದಂತೆ. ಹೀಗಾಗಿ ಜನ ಈತನ ಕಿರುಕುಳಕ್ಕೆ ಬೇಸತ್ತು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನು ಕೂಡಲೇ ಅಲರ್ಟ್ ಆದ ಗದಗ ಎಸ್ಪಿ ಬಿಎಸ್ ನ್ಯಾಮಗೌಡ ಯಲ್ಲಪ್ಪ ಮಿಸ್ ಆಗದಂತೆ ಪಕ್ಕಾ ಪ್ಲಾನ್ ಮಾಡಿ ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಪೊಲೀಸರ ಬಲೆಗೆ ಬಿದ್ದ ಬಡ್ಡಿ ಬಕಾಸುರ ವಿಲವಿಲ ಅಂತ ಒದ್ದಾಡಿದ್ದಾನೆ. ಇನ್ನು ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ 13 ಕಡೆ ಏಕಕಾಲದಲ್ಲಿ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ದಾಳಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ, ಖಾಲಿ ಬಾಂಡ್ಗಳು, ಖಾಲಿ ಚೆಕ್, ಬಡ್ಡಿ ದಂಧೆಗೆ ಸೇರಿದ ಪುಸ್ತಕಗಳನ್ನ ವಶಪಡಿಸಿಕೊಂಡಿದ್ದಾರೆ. 2 ದಿನದ ದಾಳಿಯಲ್ಲಿ ಬರೋಬ್ಬರಿ 4,90,98,000 ಹಣವನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ 62 ಲೀಟರ್ ಮದ್ಯ ಕೂಡ ಜಪ್ತಿ ಮಾಡಿದ್ದಾರೆ. ಒಟ್ಟಾರೆ ಗದಗ ಪೊಲೀಸರ ಕಾರ್ಯಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಬಡ್ಡಿ ದಂಧೆಕೋರರಿಗೆ ಗದಗ ಎಸ್ಪಿ ಬಿಎಸ್ ನ್ಯಾಮಗೌಡ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆತ ಬಡ್ಡಿ ಬಕಾಸುರ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಕೋಟಿ ಕೋಟಿ ಲೆಕ್ಕದಲ್ಲಿ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದ. ಬಡ ಜನರ ರಕ್ತವನ್ನ ಹೀರಿ ಕುಬೇರನಾಗಿದ್ದ. ಆದ್ರೆ ಅದೇನು ಗ್ರಹಚಾರ ಕಾದಿತ್ತೋ ಏನೋ, ಪಾಪ ಜಾಲಿ ಜಾಲಿ ಅಂತಿದ್ದವನು ಇಂದು ಖಾಕಿ ಬಲೆಗೆ ಬಿದ್ದು ವಿಲವಿಲ ಅಂತಿದ್ದಾನೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಖಾಕಿ ಬಲೆಗೆ ಬಿದ್ದ ಬಡ್ಡಿ ಬಕಾಸುರರು, ಕಂತೆ ಕಂತೆ ನೋಟು, ಚಿನ್ನ ಬೆಳ್ಳಿ ಜಪ್ತಿ. ಅಬ್ಬಬ್ಬ, ದುಡ್ಡು ದುಡ್ಡು ದುಡ್ಡು. ಕಂತೆ ಕಂತೆ ನೋಟನ್ನ ನೋಡಿ ಪೊಲೀಸರು ದಂಗಾಗಿದ್ದಾರೆ. ಎಣಿಸಿ ಎಣಿಸಿ ಸುಸ್ತಾಗಿ ಹೋಗಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗದ ಬೆಟಗೇರಿಯ ಬಡ್ಡಿ ಬಕಾಸುರನ ಮನೆಯಲ್ಲಿ. ಹೊರಗೆ ಉಳುಕು, ಒಳಗೆ ಲಕಲಕ ಬೆಳಕು ಅನ್ನೋ ಹಾಗೆ ನೋಡೋಕೆ ಹಳೆಯ ಕಲ್ಲಿನ ಮನೆಯಾದ್ರೂ ಒಳಗೆ ಮಾತ್ರ ರಿಸರ್ವ್ ಬ್ಯಾಂಕ್ ಅನ್ನೇ ಮೀರಿಸುವಂತೆ ಅಪಾರ ಸಂಪತ್ತು ಅಡಗಿದೆ. ಈ ಫೋಟೋ ನೋಡಿ, ಕೈಗೆ ಕೊರಳಿಗೆ ಮಣ ಬಾರದ ಚಿನ್ನ ಹಾಕಿಕೊಂಡು ಪೋಸ್ ಕೊಡ್ತಿರೋ ಈತನ ಹೆಸರು ಯಲ್ಲಪ್ಪ ಮಿಸ್ಕಿನ್. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮ ಬಡ್ಡಿ ದಂಧೆಯ ದೊಡ್ಡ ಕುಳ. ಯಾವುದೇ ಲೈಸೆನ್ಸ್ ಇಲ್ಲದೆ ಕೋಟಿ ಕೋಟಿ ಹಣವನ್ನ ಸಾಲ ನೀಡ್ತಿದ್ದ. ಮರಳಿ ನೀಡದೇ ಇದ್ರೆ ಅವರ ಆಸ್ತಿ ಪಾಸ್ತಿಯನ್ನ ತನ್ನ ಹೆಸರಿಗೆ ಬರೆಸಿಕೊಂಡು ಕಿರುಕುಳ ಕೊಡ್ತಿದ್ದ. ರೌಡಿಗಳನ್ನ ಬಿಟ್ಟು ಆವಾಜ್ ಹಾಕಿಸ್ತಾ ಇದ್ದಂತೆ. ಹೀಗಾಗಿ ಜನ ಈತನ ಕಿರುಕುಳಕ್ಕೆ ಬೇಸತ್ತು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನು ಕೂಡಲೇ ಅಲರ್ಟ್ ಆದ ಗದಗ ಎಸ್ಪಿ ಬಿಎಸ್ ನ್ಯಾಮಗೌಡ ಯಲ್ಲಪ್ಪ ಮಿಸ್ ಆಗದಂತೆ ಪಕ್ಕಾ ಪ್ಲಾನ್ ಮಾಡಿ ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಪೊಲೀಸರ ಬಲೆಗೆ ಬಿದ್ದ ಬಡ್ಡಿ ಬಕಾಸುರ ವಿಲವಿಲ ಅಂತ ಒದ್ದಾಡಿದ್ದಾನೆ. ಇನ್ನು ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ 13 ಕಡೆ ಏಕಕಾಲದಲ್ಲಿ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ದಾಳಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ, ಖಾಲಿ ಬಾಂಡ್ಗಳು, ಖಾಲಿ ಚೆಕ್, ಬಡ್ಡಿ ದಂಧೆಗೆ ಸೇರಿದ ಪುಸ್ತಕಗಳನ್ನ ವಶಪಡಿಸಿಕೊಂಡಿದ್ದಾರೆ. 2 ದಿನದ ದಾಳಿಯಲ್ಲಿ ಬರೋಬ್ಬರಿ 4,90,98,000 ಹಣವನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ 62 ಲೀಟರ್ ಮದ್ಯ ಕೂಡ ಜಪ್ತಿ ಮಾಡಿದ್ದಾರೆ.
ಒಟ್ಟಾರೆ ಗದಗ ಪೊಲೀಸರ ಕಾರ್ಯಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಬಡ್ಡಿ ದಂಧೆಕೋರರಿಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆತ ಬಡ್ಡಿ ಬಕಾಸುರ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಕೋಟಿ ಕೋಟಿ ಲೆಕ್ಕದಲ್ಲಿ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದ. ಬಡ ಜನರ ರಕ್ತವನ್ನ ಹೀರಿ ಕುಬೇರನಾಗಿದ್ದ. ಆದ್ರೆ ಅದೇನು ಗ್ರಹಚಾರ ಕಾದಿತೋ ಏನೋ, ಪಾಪ ಜಾಲಿ ಜಾಲಿ ಅಂತಿದ್ದವನು ಇಂದು ಖಾಕಿ ಬಲೆಗೆ ಬಿದ್ದು ವಿಲವಿಲ ಅಂತಿದ್ದಾನೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಖಾಕಿ ಬಲೆಗೆ ಬಿದ್ದ ಬಡ್ಡಿ ಬಕಾಸುರರು. ಕಂತೆ ಕಂತೆ ನೋಟು, ಚಿನ್ನ ಬೆಳ್ಳಿ ಜಪ್ತಿ. ಅಬ್ಬಬ್ಬ, ದುಡ್ಡು ದುಡ್ಡು ದುಡ್ಡು. ಕಂತೆ ಕಂತೆ ನೋಟನ್ನ ನೋಡಿ ಪೊಲೀಸರು ದಂಗಾಗಿದ್ದಾರೆ. ಎಣಿಸಿ ಎಣಿಸಿ ಸುಸ್ತಾಗಿ ಹೋಗಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಗದಗದ ಬೆಟಗೇರಿಯ ಬಡ್ಡಿ ಬಕಾಸುರನ ಮನೆಯಲ್ಲಿ. ಹೊರಗೆ ಉಳುಕು, ಒಳಗೆ ಲಕಲಕ ಬೆಳಕು ಅನ್ನೋ ಹಾಗೆ ನೋಡೋಕೆ ಹಳೆಯ ಕಲ್ಲಿನ ಮನೆಯಾದ್ರೂ ಒಳಗೆ ಮಾತ್ರ ರಿಸರ್ವ್ ಬ್ಯಾಂಕ್ ಅನ್ನೇ ಮೀರಿಸುವಂತೆ ಅಪಾರ ಸಂಪತ್ತು ಅಡಗಿದೆ. ಈ ಫೋಟೋ ನೋಡಿ, ಕೈಗೆ ಕೊರಳಿಗೆ ಮಣ ಬಾರದ ಚಿನ್ನ ಹಾಕಿಕೊಂಡು ಪೋಸ್ ಕೊಡ್ತಿರೋ ಈತನ ಹೆಸರು ಯಲ್ಲಪ್ಪ ಮಿಸ್ಕಿನ್. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮ ಬಡ್ಡಿ ದಂಧೆಯ ದೊಡ್ಡ ಕುಳ. ಯಾವುದೇ ಲೈಸೆನ್ಸ್ ಇಲ್ಲದೆ ಕೋಟಿ ಕೋಟಿ ಹಣವನ್ನ ಸಾಲ ನೀಡ್ತಿದ್ದ. ಮರಳಿ ನೀಡದೇ ಇದ್ರೆ ಅವರ ಆಸ್ತಿ ಪಾಸ್ತಿಯನ್ನ ತನ್ನ ಹೆಸರಿಗೆ ಬರೆಸಿಕೊಂಡು ಕಿರುಕುಳ ಕೊಡ್ತಿದ್ದ. ರೌಡಿಗಳನ್ನ ಬಿಟ್ಟು ಆವಾಜ್ ಹಾಕಿಸ್ತಾ ಇದ್ದಂತೆ. ಹೀಗಾಗಿ ಜನ ಈತನ ಕಿರುಕುಳಕ್ಕೆ ಬೇಸತ್ತು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನು ಕೂಡಲೇ ಅಲರ್ಟ್ ಆದ ಗದಗ ಎಸ್ಪಿ ಬಿಎಸ್ ನೇಮಗೌಡ ಯಲ್ಲಪ್ಪ ಮಿಸ್ ಆಗದಂತೆ ಪಕ್ಕಾ ಪ್ಲಾನ್ ಮಾಡಿ ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಪೊಲೀಸರ ಬಲೆಗೆ ಬಿದ್ದ ಬಡ್ಡಿ ಬಕಾಸುರ ವಿಲವಿಲ ಅಂತ ಒದ್ದಾಡಿದ್ದಾನೆ. ಇನ್ನು ಯಲ್ಲಪ್ಪ ಮಿಸ್ಕಿನ್ಗೆ ಸೇರಿದ 13 ಕಡೆ ಏಕಕಾಲದಲ್ಲಿ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ದಾಳಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ, ಖಾಲಿ ಬಾಂಡ್ಗಳು, ಖಾಲಿ ಚೆಕ್, ಬಡ್ಡಿ ದಂಧೆಗೆ ಸೇರಿದ ಪುಸ್ತಕಗಳನ್ನ ವಶಪಡಿಸಿಕೊಂಡಿದ್ದಾರೆ. 2 ದಿನದ ದಾಳಿಯಲ್ಲಿ ಬರೋಬ್ಬರಿ 4,90,98,000 ಹಣವನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ 62 ಲೀಟರ್ ಮದ್ಯ ಕೂಡ ಜಪ್ತಿ ಮಾಡಿದ್ದಾರೆ. ಒಟ್ಟಾರೆ ಗದಗ ಪೊಲೀಸರ ಕಾರ್ಯಕ್ಕೆ ಗದಗ ಬೆಟಗೇರಿ ಅವಳಿ ನಗರದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಬಡ್ಡಿ ದಂಧೆಕೋರರಿಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆತ ಬಡ್ಡಿ ಬಕಾಸುರ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಕೋಟಿ ಕೋಟಿ ಲೆಕ್ಕದಲ್ಲಿ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದ. ಬಡ ಜನರ ರಕ್ತವನ್ನ ಹೀರಿ ಕುಬೇರನಾಗಿದ್ದ. ಆದ್ರೆ ಅದೇನು ಗ್ರಹಚಾರ ಕಾದಿತೋ ಏನೋ, ಪಾಪ ಜಾಲಿ ಜಾಲಿ ಅಂತಿದ್ದವನು ಇಂದು ಖಾಕಿ ಬಲೆಗೆ ಬಿದ್ದು ವಿಲವಿಲ ಅಂತಿದ್ದಾನೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.